ನೆನಪಿಟ್ಕೊಳ್ಳಿ ಸ್ನೇಹಿತರೆ, ನಮ್ಮೊಳಗೆ ಹುಟ್ಟುವಂಥ ಪಾಪ ಪ್ರಜ್ಞೆ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಅಥವಾ ನಾವು ಮಾಡಿದ ತಪ್ಪಿಗೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಅನ್ನೋದು ಇಲ್ಲವೇ ಇಲ್ಲ. ಆದರೆ ತುಂಬ ಸಂದರ್ಭದಲ್ಲಿ ಹೀಗಾಗೋ ಸಾಧ್ಯತೆಗಳು ಇರ್ತವೆ. ಏನು ಅಂತಂದರೆ, ನಾವು ಮಾಡುವ ತಪ್ಪು ನಮಗೆ ಅರಿವಿಗೆ ಬರೋದು ತುಂಬ ದಿನಗಳ ನಂತರ ಆಗಿಬಿಟ್ಟಿರುತ್ತೆ, ಅಥವಾ ಅಂಥ ಸನ್ನಿವೇಶದಲ್ಲಿ ಮಾಡಿದಂಥ ತಪ್ಪು ಮುಂದೊಂದು ದಿನ ಅದು ನಮಗೆ ಅರಿವಿಗೆ ಬರೋ ಅಷ್ಟು ಹೊತ್ತಿಗಾಗಲೇ ಅದು ತಪ್ಪೇ ಅಲ್ಲ ಅನ್ನಿಸ್ತಿರಲೂಬಹುದು, ಅಥವಾ ಆ ಸನ್ನಿವೇಶ ನಮ್ಮಿಂದ ಹಾಗೆ ಮಾಡಿಸ್ತು ಅನ್ನುವಂಥ ಸಮರ್ಥನೆ ನಮ್ಮ ಮನಸ್ಸಿನಲ್ಲಿ ಹುಟ್ಟುಕೊಂಡು ಬಿರ್ಬೋದು. ಆದರೆ ಇನ್ನೂ ಕೆಲವು ಸಂದರ್ಭದಲ್ಲಿ ಅದು ತಪ್ಪು ಅಂತ ಗೊತ್ತಿದ್ದು ಸಹ ನಾವು ಮಾಡ್ತಾನೆ ಇರ್ತೀವಿ. ಆ ತಪ್ಪು ಮಾಡಿದ ಮರುಕ್ಷಣ ನಮ್ಮೊಳಗೆ ಒಂದು ಆಂತರಿಕವಾದಂಥ ಬೇಗುದಿ ಹುಟ್ಕೊಳ್ಳುತ್ತೆ, ನಮ್ಮೊಳಗೆ ಒಂದು ಕುರಿ ಮರಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮೊಳಗಡೆ ಒಂದಂತೂ ವಿಚಿತ್ರವಾದಂಥ ತಳಮಳ ಆರಂಭ ಆಗಿಬಿಟ್ಟಿರುತ್ತೆ. ಇದೆಲ್ಲವೂ ಪಾಪ ಪ್ರಜ್ಞೆಯ ಪರಿಣಾಮವೇ ಆಗಿರುತ್ತೆ. ಆದರೆ ಅದನ್ನು ನಾವು ಗುರುತಿಸ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ಕ್ಷಣದಲ್ಲಿ ಮಾಡಬೇಕಾದ್ದು ಇಷ್ಟೇ, ಈ ತಪ್ಪನ್ನು ನಾನು ಮಾಡಬಾರ್ದಿತ್ತು, ಸರ್ವತಾ ಇದು ತಪ್ಪೇ, ಇದನ್ನು ನಾನು ಎಂದಿಗೂ ಮಾಡೋದಿಲ್ಲ ಅನ್ನುವಂಥ ಒಂದು ಸಂಕಲ್ಪವನ್ನು, ಒಂದು ನಿರ್ಧಾರವನ್ನು ಮಾಡಬೇಕು. ತುಂಬ ಸಂದರ್ಭದಲ್ಲಿ ನಾನು ಈ ತಪ್ಪು ಮಾಡಿಬಿಟ್ಟೆ ಛೇ ಅಂತ ಕೈ ಚೆಲ್ಕೊಂಡು ಬೇಸರ ಮಾಡಿಕೊಂಡಿದ್ದ ಮಾತ್ರಕ್ಕೆ ಆ ಪಾಪದಿಂದ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಮ್ಮ ಮನಸ್ಸು ಶುದ್ಧವಾಗುತ್ತೆ ಅಂತಂದರೆ, ಇದು ತಪ್ಪು, ಖಂಡಿತವಾಗಿಯೂ ಇಂಥ ತಪ್ಪನ್ನು ಎಲ್ಲಿ ಬೇಕಾದರೂ ನಾನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇದೆ, ನಾನು ಸಿದ್ಧ ಇದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಬೇರೆಯವರ ಗಮನಕ್ಕೆ ಬಂದಿರಲಿ ಬರದೇ ಇರಲಿ, ನನ್ನ ತಪ್ಪನ್ನು ನಾನು ಎಲ್ಲರ ಎದುರುಗಡೆ ಧೈರ್ಯವಾಗಿ ಹೇಳ್ಕೊಳ್ತೇನೆ ಅನ್ನುವಂಥ ವಿಶ್ವಾಸ, ಪ್ರಾಮಾಣಿಕತೆ ಬಂದಾಗ ಮುಂದೆ ಜೀವನದಲ್ಲಿ ಯಾವತ್ತೂ ಅಂಥ ತಪ್ಪನ್ನು ನಾವು ಮಾಡೋಕ್ಕೆ ಹೋಗೋದೇ ಇಲ್ಲ. ಹಾಗಾದಾಗ ಮಾತ್ರ ಪರಿಶುದ್ಧವಾದಂಥ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೆಂದು ನೀವು ಪುಟಬಿಟ್ಟ ಬಂಗಾರ ಆಗಿದ್ದೀರಿ ಅಂತ ಅನಿಸ್ಕೊಳ್ಳುತ್ತೆ. ಅಂಥ ವ್ಯಕ್ತಿತ್ವ ರೂಢಿಸ್ಕೊಳ್ಳಲಿಕ್ಕೆ ಸಣ್ಣದೊಂದು ಸ್ವಾಭಿಮಾನ ಬೇಕಾಗಿರುತ್ತೆ. ಸ್ವಾಭಿಮಾನಿ ಅಲ್ಲದವನು ಯಾವತ್ತೂ ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್.